ಧೈರ್ಯ ಕಮ್ಮಿ ಇತ್ತು. ಬಟ್ ಧೈರ್ಯ ಅಂದ್ರೆ ತುಂಬಾನೇ ಧೈರ್ಯ ತುಂಬಿದ್ದಿದ್ದು. ನಾವು ಎಷ್ಟು ದೊಡ್ಡ ವಿಷನ್ ಇಟ್ಕೊಂಡ್ರೆ ಅಷ್ಟು ಸಾಧನೆ ಮಾಡ್ಬೋದು ನಾವು. ನಮಗೆ ಈ ತರ ಕ್ಲಾಸಸ್ ಎಲ್ಲ ಕೇಳಿದಾಗ ಅದ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿಸ್ಕೊಂಡಾಗ ವಿಷನ್ ದೊಡ್ಡದಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಆಟೋಮೆಟಿಕಲಿ ನೀವ್ ಹೇಳ್ದಂಗೆ ಎದ್ದೇಳ್ತೀವಿ. ಬಟ್ ಇದನ್ ಟ್ಯಾಲೆಂಟ್ ಅನ್ನೋದು ಒಂದಿರತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ರೆ ಖಂಡಿತ ನಮಗ್ ನಾವು ಸಕ್ಸಸ್ಫುಲ್ ಅಂತ ನಾವು ಸ್ಯಾಟಿಸ್ಫೈ ಆಗ್ಬೋದು ಅಂತ. ನಮಸ್ಕಾರ ಉದ್ಯಮ ಮಿತ್ರರಿಗೆ. ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಟ್ರೈನಿಂಗ್ ಸಂಸ್ಥೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಇಂದ ಸ್ಪೆಷಲ್ ಅಂಡ್ ಯುನಿಕ್ ಅನ್ನೋ ಒಂದು ಸಕ್ಸಸ್ಫುಲ್ ವುಮನ್ ಆಂಟರ್ಪ್ರಿನರ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇದರಲ್ಲಿ ವಿವಿಧವಾದಂತಹ ಯಶಸ್ವಿ ಉದ್ಯಮಿಗಳನ್ನ ನಾವು ಇಂಟರ್ವ್ಯೂ ಮಾಡಿ ಅವರ ಜೀವನ ಮತ್ತೆ ಅವರ ವ್ಯಾಪಾರ ವಹಿವಾಟು ಹೇಗೆ ಬೆಳೆಸಿದ್ರು ಅನ್ನೋದನ್ನ ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀವಿ. ಹಾಗೂ ಇಟ್ಸ್ ಎ ಗ್ರೇಟ್ ಟಾಕ್ ವೆರ್ ವಿ ಗೆಟ್ ಇನ್ಸ್ಪೈರ್ಡ್ ಬೈ ಈಚ್ ಅದರ್. ವೆಲ್, ಸೊ ನಮ್ ಜೊತೆ ಇದ್ದಾರೆ ಇವತ್ತು ಮಾಲತಿ ಗೋವಿಂದರಾಜ್, ಡಿಯರ್ ಅಂಡ್ ನಿಯರ್ ಫರ್ನಿಚರ್ ಸಂಸ್ಥೆಯ ಸಂಸ್ಥಾಪಕರು. ಬೆಂಗಳೂರು ವಿಜಯನಗರಲ್ಲಿ ಇರೋ ಒಂದು 10,000 ಚದರ ಅಡಿನಲ್ಲಿ ಒಂದು ಶೋರೂಮ್ ಇದೆ, ಮಲ್ಟಿಪಲ್ ಶೋರೂಮ್ಸ್. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್. ಹೌ ಆರ್ ಯು? ಹೇಗೆ ಅನಿಸ್ತಾ ಇದೆ? ಐ ಆಮ್ ಫೀಲಿಂಗ್ ಗುಡ್. ವೆರಿ ನೈಸ್ ಮೇಡಮ್. ಮೇಡಮ್ ಹೇಗೆ ನೀವು? ಐ ಆಮ್ ಡೂಯಿಂಗ್ ಎಕ್ಸಲೆಂಟ್ ಮೇಡಮ್, ಥ್ಯಾಂಕ್ ಯು. ಹೇಗೆ ತಾವು ಫರ್ನಿಚರ್ ಬಿಸ್ನೆಸ್ಗೆ ಹೆಂಗೆ ಎಂಟರ್ ಆದ್ರಿ? ವಾಟ್ಸ್ ದಟ್ ಇನ್ಸ್ಪಿರೇಷನ್? ಆಕ್ಚುಲಿ ಮುಂಚೆ ನಾವು ಸೋಫಾ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ವಿ. ದಿನ ಒಂದು 100 ಕಿಲೋಮೀಟರ್ಸ್ ತನಕ ಓಡಾಡ್ತಾ ಇದ್ರು ನಮ್ಮ ಹಸ್ಬೆಂಡ್. ಇದು ಆಗಲ್ಲ, ಬೇಡ, ರಿಟೇಲ್ ಮಾಡೋಣ, ಎಲ್ಲ ಕ್ಯಾಶ್ ಅಂಡ್ ಕ್ಯಾರಿ ಇರುತ್ತೆ. ಮತ್ತೆ ಆಸ್ ಅವರ್ ಕಮ್ಯುನಿಟಿ ಇಸ್ ಬೇಸ್ಡ್ ವಿತ್ ಬಿಸ್ನೆಸ್ ಓನ್ಲಿ ವಿ ಸ್ಟಾರ್ಟೆಡ್. ಓಕೆ, ಅಂದ್ರೆ ಮೊದಲು ಸ್ವಲ್ಪ ಸೈಕಲ್ ತುಳಿದು ಕಷ್ಟ ಬಿದ್ದಿದ್ದೀರಾ. ಸೊ ಒಂದು ಈಸಿ ವೇನಲ್ಲಿ ಒಂದು ಶೋರೂಮ್ ಅನ್ನೋದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ವೆರಿ ನೈಸ್. ಹೌದೌದು, ವೆರಿ ಗುಡ್. ಎಷ್ಟು ವರ್ಷಗಳಿಂದ ನಿಮ್ಮ ಸಂಸ್ಥೆ ಅಂದ್ರೆ ಫರ್ನಿಚರ್ ಶೋರೂಮ್ ಇರೋಂಥದ್ದು? ಇದು ಜೂನ್ 22nd 2008 ಸ್ಟಾರ್ಟ್ ಮಾಡಿರೋದು. 12 ಇಯರ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ವಾವ್, ದಟ್ಸ್ ಆಸಮ್. 12 ವರ್ಷಗಳು. 13th ರನ್ನಿಂಗ್ ಇಯರ್. ಆಸಮ್. ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ನಿಮ್ಮ ಸಂಸ್ಥೆ ಅಂದ್ರೆ ಲೈಕ್ ನೀವು ಫರ್ನಿಚರ್ ಶೋರೂಮ್ ಅಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಏನೆಲ್ಲ ಮಾಡ್ತೀರಾ? ಇಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಸೋಫಾಸ್, ಕಾಟ್, ಡೈನಿಂಗ್, ಮ್ಯಾಟ್ರೆಸ್, ಇಂಟೀರಿಯರ್ಸ್, ಬೆಡ್ ಸೈಡ್ ಟೇಬಲ್, ಎನಿಥಿಂಗ್ ಫಾರ್ ಒಂದು ಮನೆಗೆ ಆಫೀಸ್ಗೆ ಏನ್ ಬೇಕೋ ಎಲ್ಲಾನು ಸಿಗುತ್ತೆ ಸರ್. ಅಂದ್ರೆ ರೆಡಿ ಐಟಮ್ಸ್, ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಫರ್ನಿಚರ್ ನೀಡ್. ಫರ್ನಿಚರ್, ಓಕೆ. ರೆಡಿ ಅಂಡ್ ಕಸ್ಟಮೈಸ್ಡ್ ಆಲ್ಸೋ ಸರ್. ಓಕೆ, ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಯಾ. ಆಸಮ್ ಆಸಮ್. ಸೊ ಹೌ ಡಿಡ್ ಯುವರ್ ಜರ್ನಿ ಸ್ಟಾರ್ಟೆಡ್? ಏನೇನು ಡಿಫಿಕಲ್ಟೀಸ್ ನ ನೀವು ಫೇಸ್ ಮಾಡಿದ್ರಿ ಒಂದು ಎಸ್ಟಾಬ್ಲಿಷ್ ಮಾಡಿದಾಗ? ಚಾಲೆಂಜಸ್ ಓವರ್ ಇಟ್ಸ್ ಸರ್. ಫಸ್ಟ್ ಪಾಯಿಂಟ್ ಅದಕ್ಕೆ ನಾವು ಹೆಂಗೆ ಮೀಟ್ ಮಾಡಬೇಕು, ಅದಾದ್ಮೇಲೆ ಪ್ರಾಫಿಟ್ ಪ್ಲಸ್ ಆಗೋದು ಹೆಂಗ್ ಮಾಡಬೇಕು, ಕಾಂಪಿಟೇಷನ್ ನ ಹೆಂಗೆ ಸಸ್ಟೈನ್ ಮಾಡ್ಕೋಬೇಕು. ಸೊ ಪ್ರಾಡಕ್ಟ್ ಒಂದೇ ಸೊಲ್ಯೂಷನ್ ಗೊತ್ತಾಗಿದ್ದು ಸರ್. ಪ್ರಾಡಕ್ಟ್ ಕ್ವಾಲಿಟಿ ಕೊಟ್ಟು ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ವಿ ಕ್ಯಾನ್ ಡೂ ದ ಬಿಸ್ನೆಸ್ ಇನ್ ಲಾಂಗ್ ರನ್ ಸರ್. ವೆರಿ ನೈಸ್ ಮೇಡಮ್, ದಟ್ಸ್ ಆಸಮ್. ಓಕೆ, ನಿಮ್ಮ ಸಂಸ್ಥೆ ಹೆಸರು ಕೇಳಿದ್ರೆ ತುಂಬಾ ಚೆನ್ನಾಗಿದೆ, ಡಿಯರ್ ಅಂಡ್ ನಿಯರ್ ಫರ್ನಿಚರ್ಸ್ ಅಂದ್ಬಿಟ್ಟು. ಏನಿದ್ರ ಹೆಸರಿನ ಹಿಂದಿನ ಒಂದು ಮಹತ್ವ ಏನು? ಇದು ಆಕ್ಚುಲಿ 2 in 1 ಸರ್. ಇದು ಪೇರೆಂಟ್ಸ್ ಹೇಳಿರೋ ಪ್ರಕಾರ, ಜಾತಕ ಹೇಳಿರೋ ಪ್ರಕಾರನೂ ಇದೆ, ಮತ್ತೆ ಟ್ರೆಂಡಿಂಗ್ ಆಗು ಇರಬೇಕು ಅಂತ ಸೆಲೆಕ್ಟ್ ಮಾಡಿರೋದು. ಅವರು ಡಿ ಇಂದ ಸ್ಟಾರ್ಟ್ ಆಗ್ಬೇಕು, 9 ಲೆಟರ್ಡ್ ವರ್ಡ್ ಇರ್ಬೇಕು ಅಂತ ಅಂದ್ರು. ಸೊ ಯೋಚನೆ ಮಾಡಿ ಟ್ರೆಂಡಿಂಗ್ ಆಗು ಇರತ್ತೆ, ಮನ್ಸಿಗೂ ಹತ್ರ ಇರತ್ತೆ ಅಂತ ಡಿಯರ್ ಅಂಡ್ ನಿಯರ್ ಫರ್ನಿಚರ್ ಅಂತ ಇತ್ತು. ತುಂಬಾ ಚೆನ್ನಾಗಿದೆ ಹೆಸರು. ಅದ್ರ ಟ್ಯಾಗ್ ಲೈನ್ ಫರ್ನಿಚರ್ ಡಿಯರ್ ಟು ಯುವರ್ ಹಾರ್ಟ್ ಅಂಡ್ ನಿಯರ್ ಟು ಯುವರ್ ಐಸ್. Oh, that's awesome. Okay. ಸೊ ಹೆಸರಿನಲ್ಲಿ ವಿಶೇಷತೆ ಇದೆ. ಅವಾಗಲೇ ಹೇಳಿದ್ರಿ ನೀವು ಲೈಕ್ ಕ್ವಾಲಿಟಿ ಕೊಟ್ಕೊಂಡ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲ ತೆಗೆದ್ರೆ ವಾಟ್ ಇಸ್ ದ ವಿಶೇಷತೆ ಏನು? ಲೈಕ್ ನೀವು ವರ್ಕ್ ಮಾಡಿದಾಗ ಪ್ರತಿಯೊಬ್ಬರು ಒಂದು ಬಿಸ್ನೆಸ್ ಓನರ್ಸ್ಗೆ ಒಂದು ಖುಷಿ ಕೊಡುತ್ತೆ. ಈಗ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ನಾವು ಮಾಡ್ಬೇಕಾದ್ರೆ ನಮ್ಗೇನು ಖುಷಿ ಕೊಡುತ್ತೆ? ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ ಅಂತ ಹೇಳ್ಕೊಂಡಾಗ ನಮ್ಗೆ ಒಂದು ಆ ವಿಶೇಷತೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ನಿಮ್ಗೆ ನಿಮ್ಮ ಫರ್ನಿಚರ್ ಶೋರೂಮ್ ಅಲ್ಲಿ ಏನ್ ನಿಮ್ಗೆ ತುಂಬಾ ವಿಶೇಷತೆ, ಖುಷಿ ಕೊಡುವಂತ ವಿಚಾರ? ಸರ್ ಫಸ್ಟ್ ಖುಷಿ ಕೊಡೋದು ಅಂದ್ರೆ ಪ್ಲೇಸ್ ಸರ್. ಪ್ರಾಡಕ್ಟ್ ಡಿಸ್ಪ್ಲೇ ಕೊಟ್ಟಿರೋದು. ಈಗ ಒಂದ್ ಸೋಫಾ ನೋಡ್ಬೇಕು ಅಂತ ಬಂದವ್ರಿಗೆ 23 ಸೋಫಾ ಸಿಗತ್ತೆ, ಸೆಲೆಕ್ಷನ್ ಸಿಗತ್ತೆ.
ಕಾಟ್ ಅಷ್ಟೇ, ಒಂದ್ ಕಾಟ್ ನೋಡಕ್ ಬರೋರು ಮೋರ್ ದನ್ 20-30 ಕಾಟ್ ಡಿಸ್ಪ್ಲೇ ನೋಡ್ಬೋದು. ಎನಿ ಫರ್ನಿಚರ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿರುತ್ತೆ. ನಾವು ನೋಡ್ಬೋದಾ ಡಿಸ್ಪ್ಲೇ ಇವಾಗ? ಖಂಡಿತ ಸರ್, ಬೇಕಂದ್ರೆ ತೋರಿಸ್ತೀನಿ. Why not? 5 ಫ್ಲೋರ್ ಇದೆ, 5 ಫ್ಲೋರ್ ಇದೆ. ಇಲ್ಲಿ ಒಂದ್ ಬಿಲ್ಡಿಂಗ್ ಅಲ್ಲಿ 2 ಫ್ಲೋರ್ ಇದೆ, ಇನ್ನೊಂದ್ ಬಿಲ್ಡಿಂಗ್ ಅಲ್ಲಿ 3 ಫ್ಲೋರ್ಸ್ ಇದೆ. Okay, whatever you can just show us over the video. Okay, just take the mobile around the place. Front camera cover. Yeah, this is our main first branch service. All right. This is our cash counter. Okay, nice madam. ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿದೆ, ವಿಶಾಲವಾಗಿದೆ. ವಾವ್. ಲೈಕ್ ಇದೆಲ್ಲ ಸೋಫಾಸ್ ಎಲ್ಲಾನು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಕೆಲವರಿಗೆ ಕಾರ್ನರ್ ಬೇಕು, ಕೆಲವರಿಗೆ 3-1 ಬೇಕು. ಅವ್ರದ್ದು ಮೆಜರ್ಮೆಂಟ್ಸ್ ತಗೊಂಡು ಹಂಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದು ಗ್ರೌಂಡ್ ಫ್ಲೋರ್ ಇರೋದು. ಹೌದು ಸರ್. ವೆರಿ ನೈಸ್. ನಾವು ಬೇರೆ ಕಡೆ ಫರ್ನಿಚರ್ ಶೋರೂಮ್ ಹೋದಾಗೆಲ್ಲ ತುಂಬಿಸ್ಬಿಟ್ಟಿರ್ತಾರೆ, ಬಟ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. Awesome. ಎಲ್ಲ ಈಗ ನಮ್ಮ ಹತ್ರ 16,000 rupees ಇಂದ 3,89,000 rupees ತನಕ ಇದೆ ಸರ್. ಓಕೆ, ಗ್ರೇಟ್. ಗ್ರೌಂಡ್ ಫ್ಲೋರ್ ಹೋಗ್ಲಾ? ಎಸ್ ಮೇಡಮ್, ಪ್ಲೀಸ್. ವೈ ನಾಟ್? ರೆಡಿ ಆಗಿದೆ ಡೆಲಿವರಿ ಆಗ್ಲಿಕ್ಕೆ. ಇಲ್ಲಿ ಕೆಳಗಡೆ ಬೇಸಿಕಲಿ ಫುಲ್ ಬಂದ್ಬಿಟ್ಟು ವುಡನ್ ಐಟಮ್ಸ್ ಕಾನ್ಸಂಟ್ರೇಟ್ ಮಾಡ್ತೀವಿ. ವುಡನ್ ಸೋಫಾ ಸೆಟ್, ಮತ್ತೆ ನೀಲ್ಕಮಲ್ ಚೇರ್ಸ್, ಕುಷನ್ ಸೆಟ್ಸ್ ಇದೆ. ಇದು ಹೊಸದಾಗಿ ಬಂದಿದೆ, ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ ಅವರು. ಓಕೆ, ಇದೆಲ್ಲ ಆಫೀಸ್ ಚೇರ್ಸ್ ಸರ್. ಓಕೆ. ಇವಾಗ ಕೋವಿಡ್ ಬಂದು ವರ್ಕ್ ಫ್ರಮ್ ಹೋಮ್ ಬಂದಿರೋದ್ರಿಂದ ಇದ್ರ ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಆಗಿದೆಯಾ? ಇದೆ ಸರ್, ಅದೊಂದೇ ಅಲ್ಲ, ಎಲ್ಲ ಫರ್ನಿಚರ್ಗೂ ಇದೆ ಸರ್. ಬಟ್ ಇದಕ್ಕೆ ಏನಾದ್ರು ಡಿಮ್ಯಾಂಡ್ ಜಾಸ್ತಿ ಆಯ್ತಾ ಲಾಸ್ಟ್ 4-5 ಮಂತ್ಸ್ ಅಲ್ಲಿ, 6 ಮಂತ್ಸ್ ಅಲ್ಲಿ? ಇತ್ತು ಸರ್. ಆಫೀಸ್ ಟೇಬಲ್ ಚೇರ್ಸ್, ಸರ್ ವುಡನ್ ಡೈನಿಂಗ್ ಟೇಬಲ್. ಓ, ವೆರಿ ನೈಸ್. ವುಡನ್ ಕಾಟ್. ಓಕೆ, ಇದು ಇಂಪೋರ್ಟೆಡ್ ಡೈನಿಂಗ್ ಸರ್. ವೆರಿ ನೈಸ್. ಮ್ಯಾಟ್ರಸಸ್ ರೆಡಿ ಫಾರ್ ಡೆಲಿವರಿ ಸರ್. ಇದು ಬಂದ್ಬಿಟ್ಟು ಕೇರಳ ರಬ್ಬರ್ ವುಡ್ ಇಂದ, ಇಂಡಿಯನ್ ರಬ್ಬರ್ ವುಡ್ ಇಂದ ಮಾಡಿರೋದು. ನಮ್ಗೆ ಒಂದು 40-50 ಇಯರ್ಸ್ ಆದ್ರೂ ಏನು ಆಗಲ್ಲ ಸರ್. ಡೈನಿಂಗ್ ಟೇಬಲ್ ಅಷ್ಟು ಚೆನ್ನಾಗಿರುತ್ತೆ. ಒಂದಕ್ಕೂ ನಾರ್ಮಲ್ ನೈಲ್ಸ್ ಹಾಕಿರಲ್ಲ, ಎಲ್ಲಾನು ವುಡನ್ ನೈಲ್ಸ್ ಇಂದ ಮಾಡಿರ್ತೀವಿ. ಇದು ನೋಡ್ಬೋದು ನೀವು. ಮತ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸರ್, ಹೆವಿಯಾಗಿ. ದಿಸ್ ಇಸ್ ಇಂಪೋರ್ಟೆಡ್ ಒನ್. ವೆರೈಟೀಸ್ ಆಫ್ ಮ್ಯಾಟ್ರಸ್ ಸ್ಯಾಂಪಲ್ಸ್ ಇರುತ್ತೆ, ಇನ್ನರ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ. ಓಕೆ. ಕುಷನ್ ಸೆಟ್ಸ್ ಫಾರ್ ವುಡನ್ ಸೋಫಾ ಸೆಟ್. ಓಕೆ. ಅಂದ್ರೆ ಒಬ್ರು ಯಾರಾದ್ರೂ ಬಂದ್ರೆ ಒಂದು ಹಾಫ್ ಡೇ ಬೇಕು ಅಲ್ಲಿ ಎಂಟೈರ್ ಎಲ್ಲ ನೋಡಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಸರ್ ಆಕ್ಚುಲಿ ನಮ್ ರಿಲೇಟಿವ್ಸ್ಗೆ ನೋಡೋಣ ಅಂಗಡಿ ಅಂತಾರೆ, ಒಂದ್ 2 ಫ್ಲೋರ್ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಹೋಗೋಣ ಅಂದ್ರೆ, ಅಮ್ಮ ಸಾಕಮ್ಮ ಬಾರಮ್ಮ ಹೋಗೋಣ. Yeah, you can just, if you are comfortable, very happy, just display ಹೊರಗಡೆಯಿಂದ ಒಂದ್ಸತಿ ತೋರಿಸಿ. ವೆಲ್ಕಮ್ ಆರ್ಚ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಫೆಸ್ಟಿವಲ್ ಆಫರ್ ನಡೀತಾ ಇದೆ ಸರ್. Oh, very nice, very attractive. This is Karlam franchisee sir. Oh, you are a branded franchisee? Yes sir. ಇಲ್ಲಿ ಕರ್ಲೋನು. Okay. ಅಲ್ಲಿ ಬಂದ್ಬಿಟ್ಟು ಡ್ಯೂರೋಫ್ಲೆಕ್ಸ್ ಫ್ರಾಂಚೈಸಿ. Okay. 2 ಬ್ರ್ಯಾಂಡ್ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಮೇಜರ್ ಬ್ರ್ಯಾಂಡ್ಸ್ ಸರ್. ಮೇಜರ್ ಬ್ರ್ಯಾಂಡ್ಸ್. ಸೂಪರ್. ಜಾಗ ಕನ್ವೀನಿಯಂಟ್ ಇಲ್ಲದೆ ಇದ್ದಾಗ ಫೋಲ್ಡಬಲ್ ಮ್ಯಾಟ್ರೆಸ್ ದೊಡ್ಡದಾಗತ್ತೆ ಓಪನ್ ಮಾಡಿದ್ರೆ. ಇದು ಕರ್ಲಾನ್ ಅವ್ರದೇ ಫರ್ನಿಚರ್ ಸರ್. ಓಕೆ. ಕಾಟ್ಸ್ ಅವ್ರದೇ ಸರ್, ಕರ್ಲಾನ್ ಅವ್ರದೇ ಕಾಟ್ಸ್ ಮತ್ತೆ ಮ್ಯಾಟ್ರೆಸ್. ಇದು ಬಂದ್ಬಿಟ್ಟು ಬೂಟನ್ ಬೋರ್ಡ್ ಐಟಮ್ಸ್ ಸರ್. ಓಕೆ. ಇದನ್ನು ಅಷ್ಟೇ ಸರ್, ಅವ್ರ ಸೈಜ್ ತಕ್ಕಂಗೆ, ಅವ್ರ ಮನೇಲಿರೋ ಪ್ಲೇಸ್ ತಕ್ಕಂಗೆ ಕಸ್ಟಮೈಸ್ ಮಾಡ್ಬೋದು. ಗುಡ್. ಪ್ಲೈವುಡ್ ಅಲ್ಲೂ ಮಾಡ್ಕೊಡ್ತೀವಿ, ಬೂಟನ್ ಬೋರ್ಡ್ ಅಲ್ಲೂ ಮಾಡ್ಕೊಡ್ತೀವಿ. ಇದು 3 ಡೋರ್ ವಾರ್ಡ್ರೋಬ್. ಇದು ಕ್ರಾಕರಿ ಇರುತ್ತೆ, ಬುಕ್ ಶೆಲ್ಫ್ ಕಮ್ ಕ್ರಾಕರಿ ಇರುತ್ತೆ. ಸೊ ಮೇಡಮ್, ವಾಟ್ಸ್ ಯುವರ್ ಡ್ರೈವಿಂಗ್ ಫೋರ್ಸ್? ಲೈಕ್ ಪ್ರತಿಯೊಬ್ಬರಿಗೂ ಒಂದೊಂದು ಡ್ರೈವಿಂಗ್ ಫೋರ್ಸ್ ಅಂತ ಇರುತ್ತೆ. ಲೈಕ್ ನಾನು ಈ ಬಿಸ್ನೆಸ್ ಅಲ್ಲಿ ಇದು ಬೆಳಗ್ಗೆ ಎದ್ದ ತಕ್ಷಣ ನಾನು ಆ ಒಂದು ಆಫೀಸ್ಗೆ, ಫ್ಯಾಕ್ಟ್ರಿಗೆ, ಶೋರೂಮ್ಗೆ ಹೋಗ್ಬೇಕು ಅಂತ ಒಂದು ಹಂಬಲ ಇರುತ್ತೆ. Some reason is pulling. What's your driving force ನಿಮ್ಮ ಫರ್ನಿಚರ್ ಬಿಸ್ನೆಸ್ ಅಲ್ಲಿ? ಮೇನ್ ಕಸ್ಟಮರ್ ಸರ್ವ್ ಮಾಡಬೇಕು. ಡೈಲಿ ಕಸ್ಟಮರ್ ನೋಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ.
Oh, that's great. Awesome. 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 So like I know that like nimdu maybe family business ಅನ್ಕೊಂತೀನಿ. Whole family is involved in the business, right? Yes, sir. Okay. So how is the cooperation from everybody? Sure, sir. Actually, the founder is my husband only. Mm-hmm. I will support him. Mm-hmm. And my son helps us in some digital marketing and also. Oh, that's awesome. ಏನು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? Little know about your family. Sir, ನಮ್ದು 19 years complete ಆಯ್ತು ಸರ್ ಮದುವೆ ಆಗಿ. Wow, very nice. I have a lovely son. Mm-hmm. Now he is going for BCom, sir. Very nice. So family business ಮಾಡಬೇಕಾದ್ರೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸಸ್ ಎಲ್ಲ ಬರುತ್ತೆ. How are you going to handle that? Sir, ಖಂಡಿತ ಬಂದೇ ಬರುತ್ತೆ ಸರ್, ಬಿಕಾಸ್ ಮೆನ್ ಆರ್ ಫ್ರಮ್ ಮಾರ್ಸ್ ಅಂಡ್ ವುಮೆನ್ ಆರ್ ಫ್ರಮ್. Okay, that's okay. ಅದಷ್ಟೇ, ಅದ್ರಲ್ಲಿ ಮತ್ತೆ ಯಾರ್ದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅಂತ ಮತ್ತೆ ಯೋಚನೆ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ ಸರ್. ಗ್ರೇಟ್. ಸೊ ಡಿಸ್ಕಷನ್ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಹಾ, ಖಂಡಿತ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಸೊ 12 ವರ್ಷಗಳಲ್ಲಿ ನಿಮ್ಗೆ ಈ ಬಿಸ್ನೆಸ್ ಜರ್ನಿನಲ್ಲಿ ವಾಟ್ ಆರ್ ಯುವರ್ ಮೈಲ್ ಸ್ಟೋನ್ಸ್? ಬಿಸ್ನೆಸ್ ಅಲ್ಲಿ ನನ್ ಗೊತ್ತಿದಂಗ್ ಮೈಲ್ ಸ್ಟೋನ್ ಅನ್ನೋದು ಏನು ಇರಲ್ಲ ಸರ್. ಯಾಕಂದ್ರೆ ಅಪ್ಗ್ರೇಡ್ ಆಗ್ತಾ ಮತ್ತೆ ಇದು ಬೆಳಿತಾನೆ ಇರುತ್ತೆ, ನಮ್ ನೀಡ್ಸ್ ಬೆಳಿತಾ ಇರತ್ತೆ, ವಾಂಟ್ಸ್ ಬೆಳಿತಾ ಇರುತ್ತೆ. ಸೊ ಇನ್ನು ಡೆವಲಪ್ ಮಾಡೋಣ ಅನ್ನೋದೇ ಇರುತ್ತೆ ಸರ್. ಓಕೆ. ನನ್ನ ಮೈಲ್ ಸ್ಟೋನ್ ಅಂದ್ರೆ ನನ್ನ ಪ್ರಕಾರ ನೀವು ಪ್ರಾರಂಭದಲ್ಲಿ 5 ಫ್ಲೋರ್ನ ಇಷ್ಟು ದೊಡ್ಡ ಶೋರೂಮ್ಗಳನ್ನ ಓಪನ್ ಮಾಡಿಲ್ಲ ಅನ್ಸುತ್ತೆ. ಮೇಬಿ ಯು ಸ್ಟಾರ್ಟೆಡ್ ವಿತ್ 2 ಫ್ಲೋರ್ಸ್ ಮಾಡಿದ್ವಿ ಸರ್. 2 ಫ್ಲೋರ್ಸ್. ಲೈಕ್ ಮೈಲ್ ಸ್ಟೋನ್ ಅಂದ್ರೆ ಹಾಗೆ ಒಂದೊಂದೇ ಬ್ರ್ಯಾಂಡ್ ಸೇರಿಸ್ಕೊಳೋದು, ನೆಕ್ಸ್ಟ್ ಲೆವೆಲ್ ಬರೋಂಥದ್ದು. ಸೊ ವಿ ಕಾಲ್ ಇಟ್ ಆಸ್ ದ ಮೈಲ್ ಸ್ಟೋನ್ ಅಂತ ಹೇಳ್ಬಿಟ್ಟು. ಸರ್ ಆಕ್ಚುಲಿ ಇದು ಮಾಡ್ಬೇಕಂದ್ರೆ ಟೋಟಲಿ ಮ್ಯಾನ್ ಪವರ್ ಮೇಲೆ ಡಿಪೆಂಡ್ ಆಗ್ಬೇಕು ಸರ್. ಇಲ್ಲೇ ಮಾಡೋದು ಇನ್ನೂ ಬೇಜಾನಿದೆ ಅಂತ ಅನ್ಸುತ್ತೆ ಸರ್ ನಮ್ಗೆ. ಡಿಜಿಟಲ್ ಪಿಕಪ್ ಮಾಡಿದ್ರೆ ಇನ್ನೂ ಡಬಲ್ ಮಾಡ್ಬೋದು ಸರ್ ಸೇಲ್ಸ್ ಇಲ್ಲಿ. ಡೆಫಿನೆಟ್ಲಿ. ಡಿಜಿಟಲ್ ಮಾಡಿದ್ರೆ ಇಡೀ ವರ್ಲ್ಡ್ ನೀವು ಸೇಲ್ ಮಾಡ್ಬೋದು, ಇಡೀ ಇಂಡಿಯಾಗೆ ನೀವು ಸಪ್ಲೈ ಮಾಡ್ಬೋದು. ಆರ್ ನೀವು ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಯಾವುದೇ ಕಾರ್ನರ್ ಬೇಕಾದ್ರೂ ನಿಮ್ಮ ಪ್ರಾಡಕ್ಟ್ ನ ನೀವು ಏನ್ ಮಾಡ್ಬೋದು, ಸಪ್ಲೈ ಮಾಡ್ಬೋದು. ಡೆಫಿನೆಟ್ಲಿ. ವೆಲ್, ಲೈಕ್ ಆಲ್ ಓವರ್ ಸೌತ್ ಆಲ್ಮೋಸ್ಟ್ ಸಪ್ಲೈ ಮಾಡಿದೀವಿ ಸರ್ ಈಗ. ವಾವ್. ಈಗ ಒಂದು 12 ವರ್ಷದಲ್ಲಿ ಎಷ್ಟು ಸಾವಿರ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಿಮ್ಮ ಬಾಸ್ಕೆಟ್ ಅಲ್ಲಿ? More than 10,000 families, sir. Wow. So 10,000 families you have served. Yes, sir. Yes, sir. That's great. Ma'am, like I remember I'm also your happy customer. Yes. Not only a coach. ನಾನು ಕೂಡ ನಿಮ್ ಕಡೆಯಿಂದ ಫರ್ನಿಚರ್ ಮಾಡಿಸಿರೋದು ಇವತ್ತಿಗೂ ಐ ಥಿಂಕ್ 2012. Yes, sir. 2012 8 ವರ್ಷಗಳಾಯ್ತು ಫರ್ನಿಚರ್ ನಿಮ್ ಕಡೆಯಿಂದ ಮಾಡಿಸಿ. ಸೋಫಾ ಮಾಡ್ಕೊಟ್ಟಿದ್ದೆ ಕನ್ಸ್ಯೂಮರ್ಸ್ಗೆ. ತುಂಬಾ ಚೆನ್ನಾಗಿದೆ. ಐ ರಿಯಲಿ ಅಪ್ರಿಶಿಯೇಟ್. ವೆರಿ ನೀಟ್, ಕ್ಲೀನ್, ಹೊಸದಾಗೆ ಕಾಣಿಸುತ್ತೆ. ಇದುವರೆಗೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ಹೌದು ಸರ್. ಅದು ಮೈನ್ ಇಂಟೆನ್ಷನ್ ನಮ್ದು ಅದೇ ಸರ್. ಆಸ್ ಪರ್ ಕಾಸ್ಟ್ ಅವ್ರಿಗೆ 100% ಗುಡ್ ಪ್ರಾಡಕ್ಟ್ ಕೊಡ್ಬೇಕು. ವೆರಿ ನೈಸ್. ಕಮ್ಮಿ ಕಾಸ್ಟ್ ಕೊಟ್ಟು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗಲ್ಲ. ಕಾಸ್ಟ್ ಕೊಟ್ಟಂಗೆ ಅದಕ್ಕೆ ತಕ್ಕಂಗೆ ಪದಾರ್ಥ ಕೊಡ್ತೀವಿ ಸರ್. ವೆರಿ ನೈಸ್. ಮೇಡಮ್, ಇವಾಗ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ನೀವು ಸ್ಟೂಡೆಂಟ್ ಆಗಿ ಜಾಯ್ನ್ ಆದ್ರಿ, ಕನ್ಸ್ಯೂಮರ್ ಸೆಲ್ಫ್ ಮಾಸ್ಟರಿ ಕೋರ್ಸ್ ಮಾಡಿದ್ರಿ. How this learning is helped you, like self mastery ಅಥವಾ business tycoon academy ಇಂದ? ಫಸ್ಟ್ ಧೈರ್ಯ ಅನ್ನೋದು ತುಂಬಾ ತುಂಬತ್ತೆ ಸರ್. ಕನ್ಸ್ಯೂಮರ್ಸ್ ಆಗ್ಲಿ ನೀವಾಗ್ಲಿ ಏನಾದ್ರೂ ಬರ್ಲಿ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರತ್ತೆ ಅನ್ನೋದನ್ನ ನಮ್ಮ ಆಲೋಚನೆಯಲ್ಲಿ ತುಂಬಾ ರೂಟ್ ಆಗುತ್ತೆ ಸರ್. ಅದು ಮತ್ತೆ ಗುರಿ ಇರುತ್ತೆ, ಹೆಂಗೆ ನಾವು ಸಾಧನೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಗುರು ಜೊತೆಲಿ ಇದ್ದಾಗ ಆಟೋಮೆಟಿಕಲಿ ಅದು ಹೇಳ್ದಿರ ಇದ್ರು ಅದು ಅಚೀವ್ ಆಗಕ್ಕೆ ಒಂದಲ್ಲ ಒಂದ್ ದಿನ ದಾರಿ ತೋರ್ಸುತ್ತೆ ಸರ್. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನಂಬೂ ಇದೀನಿ ಸರ್. ಗಿವ್ ಮಿ ಸಮ್ 2-3 ಮೇಜರ್ ಟ್ರಾನ್ಸ್ಫಾರ್ಮೇಶನ್ಸ್. ಲೈಕ್ ಒಂದು, ನೀವು ಧೈರ್ಯ ಜಾಸ್ತಿ ಆಯ್ತು ಅಂತ ಹೇಳಿದ್ರಿ. ವಾಟ್ ಆರ್ ಯುವರ್ 2-3 ಇಂಪಾರ್ಟೆಂಟ್ ಟ್ರಾನ್ಸ್ಫಾರ್ಮೇಶನ್ಸ್ ಆಫ್ಟರ್ ಲರ್ನಿಂಗ್ ಫ್ರಮ್ BTA? ಸರ್ ಫಸ್ಟ್ ಒನ್, ನಂಗೆ ಧೈರ್ಯ ಕಮ್ಮಿ ಇತ್ತು, ಬಟ್ ಧೈರ್ಯ ಅಂದ್ರೆ ತುಂಬಾನೇ ಧೈರ್ಯ ತುಂಬಿದ್ದು. ಸೆಕೆಂಡ್ ಬಂದ್ಬಿಟ್ಟು, ನಾವು ಎಷ್ಟು ದೊಡ್ಡ ವಿಷನ್ ಇಟ್ಕೊಂಡ್ರೆ ಅಷ್ಟು ಸಾಧನೆ ಮಾಡ್ಬೋದು ನಾವು ಅನ್ನೋದನ್ನ ಇವತ್ತಿಂದು ನಾಳೆದು ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದು ಸ್ವಲ್ಪ ದಿನ ಆದ್ಮೇಲೆ ಮೋಟಿವೇಶನ್ ಕಮ್ಮಿ ಆಗೋಗುತ್ತೆ. ಬಟ್ ಇದು ಬಂದ್ಬಿಟ್ಟು ನಮಗೆ ಈ ತರ ಕ್ಲಾಸಸ್ ಎಲ್ಲ ಕೇಳಿದಾಗ, ಅದ್ರದ್ದು ಎಕ್ಸ್ಪೀರಿಯನ್ಸ್, ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿಸ್ಕೊಂಡಾಗ ವಿಷನ್ ದೊಡ್ಡದಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಆಟೋಮೆಟಿಕಲಿ ನೀವ್ ಹೇಳ್ದಂಗೆ ಎದ್ದೇಳ್ತೀವಿ, ಕೆಲಸ ಆಟೋಮೆಟಿಕಲಿ ನಡೀತಾ ಇರುತ್ತೆ. ಓಕೆ, ಗುಡ್. ನಾವು ವಿಷನ್ ಬಗ್ಗೆ ಅಂತ ಮಾತಾಡಿದಾಗ, ದೆನ್ ವಾಟ್ಸ್ ಯುವರ್ ನೆಕ್ಸ್ಟ್ ಡ್ರೀಮ್ ಆರ್ ವಿಷನ್
where do you want to take your business to next level? Sir, according to me, I like to do more than 10 branches, sir, in Bangalore only. Okay, very nice. Awesome. So what are your advice for women entrepreneurs? Sir, ಹೇಗೆ women ಅವ್ರು entrepreneurs ಮಾಡಬೇಕು? ಅಷ್ಟು ದೊಡ್ಡವಳಲ್ಲ ಸರ್ ನಾನು ಹೇಳೋಷ್ಟು. ಎಷ್ಟೊಂದ್ ಜನ ಎಷ್ಟು ಸಾಧನೆ ಮಾಡಿದ್ದಾರೆ. ಬಟ್ ಸ್ಟಿಲ್ ನನ್ನ ಅನಿಸಿಕೆ ಬಂದ್ಬಿಟ್ಟು ನಮಗೆ ವುಮೆನ್ ಅಂದ್ರೆ ಡೈಲಿ ಎಷ್ಟೋ ಚಾಲೆಂಜಸ್ ಇರತ್ತೆ, ಬಟ್ ಇದನ್ ಟ್ಯಾಲೆಂಟ್ ಅನ್ನೋದು ಒಂದಿರತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ರೆ ಖಂಡಿತ ನಮಗ್ ನಾವು ಸಕ್ಸಸ್ಫುಲ್ ಅಂತ ನಾವು ಸ್ಯಾಟಿಸ್ಫೈ ಆಗ್ಬೋದು ಅಂತ ನಂಗೆ ತುಂಬಾ ಅನ್ಸತ್ತೆ ಸರ್. ಎಲ್ಲರೂ ಬರ್ಬೇಕು ಮುಂದಕ್ಕೆ. Super, super. Very nice. Very happy to take your interview. So ಎಲ್ಲ ಚಾಲೆಂಜಸ್ ನ ನೋಡ್ಕೊಂಡು ಮುಂದೆ ಬರಬೇಕು ಅಂತ ನೀವು ಅಡ್ವೈಸ್ ಕೊಡ್ತಾ ಇದ್ರೆ ಎಲ್ರಿಗೂ ಕೂಡ. That's awesome. Happy from 8 years you are part of Business Tycoon Academy and Consumax. And ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಿಮ್ಗೆ ಟೀಚರ್ ಪ್ಲಸ್ ಸ್ಟೂಡೆಂಟ್ ಜೊತೆಗೆ ನಿಮ್ಮ ಫರ್ನಿಚರ್ ಕೂಡ ತಗೊಂಡಿ, ಬಟ್ ನಿಮ್ಮ ಶೋರೂಮ್ ಒಂದ್ಸತಿ ನೀವು ವಿಸಿಟ್ ಮಾಡಿಲ್ಲ. But today I am very happy to see through this interview ನಿಮ್ಮ ಎಂಟೈರ್ ಶೋರೂಮ್ ಪರಿಚಯ ಆಗಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಇಟ್ಸ್ ಮೈ ಪ್ಲೆಜರ್ ಟು ಸರ್. ನಿಮ್ಮ ಏನ್ ಕನಸಿದೆ 5 floors 10,000 square feet ನ ಶೋರೂಮ್ ಏನಿದೆ, 10 ಬ್ರಾಂಚ್ ಏನ್ ಮಾಡ್ಬೇಕಂತಿದ್ದೀರಾ, ಡೂ ಇಟ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕೀಪ್ ರಾಕಿಂಗ್. Thank you so much, sir. Thank you. Welcome. Nice meeting you, sir. All the best. Bye. Thank you. Thank you.